ನಮಸ್ತೆ ಫ್ರೆಂಡ್, ಇವತ್ತು ಸೊಪ್ಪು ಸಾರು ಮಸೊಪ್ಪು ಮಾಡೋದನ್ನು ನೋಡೋಣ ಬನ್ನಿ. ಒಂದು 2 ಹಿಡಿಯಷ್ಟು ಬೇಳೆಯನ್ನು ತೊಳೆದಿಟ್ಟುಕೊಂಡಿದ್ದೇನೆ. ಇದಕ್ಕೆ ಪಾಲಕ್ಕು, ಮೆಂತ್ಯ, ಸಬ್ಸಿಗೆ, ದಂಟಿನ ಸೊಪ್ಪು, 4 ಥರ ಸೊಪ್ಪನ್ನು ಒಂದು 5-6 ಕಟ್ಟಿಷ್ಟು ಸೊಪ್ಪಿದೆ ತೊಳೆದಿಟ್ಟಿದ್ದೇನೆ. ಇದಕ್ಕೆ ಟೊಮೊಟೊ ಒಂದು 4, ಹಸಿಮೆಣಸಿನಕಾಯಿ ಒಂದು 5, ಜೀರಿಗೆ ಒಂದು ಅರ್ಧ ಚಮಚ, ಬೆಳ್ಳುಳ್ಳಿ 1 ಗಡ್ಡೆ, ಈರುಳ್ಳಿ ಒಂದು, ಅರಿಶಿನ ಸ್ವಲ್ಪ, ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ, ಸಾಂಬಾರು ಪುಡಿ 2 ಚಮಚ, ಸಾಸಿವೆ 1 ಚಮಚ, ಒಗ್ಗರಣೆಗೆ ಈರುಳ್ಳಿ 1, ಕರಿಬೇವು 1-2 ಕಡ್ಡಿ, ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಚೆನ್ನಾಗಿ ಬೇಯಲು ಬಿಡೋಣ. ಎಲ್ಲ ಚೆನ್ನಾಗಿ ಬೆಂದು ಒಂದು 3 ವಿಸಲ್ ಕೂಗಿಸಿದ್ವಿ ಇಟ್ಟಿದ್ದೆ. ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇದನ್ನು ಮಸೆದುಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಾಯಿ ರುಬ್ಬಿಟ್ಟಿದ್ದೇನೆ. ಕಾಯಿ ಹಾಕಿದರೆ ಎಲ್ಲವೂ ಹೊಂದಿಕೊಂಡು ಸಾಂಬಾರು ತುಂಬ ರುಚಿಯಾಗಿರ್ತದೆ. ಬನ್ನಿ ಇದನ್ನು ಮಸೆದುಕೊಳ್ಳೋಣ. ನೋಡಿ, ಚೆನ್ನಾಗಿ ಮಸೆದಿದ್ದೇನೆ. ಇದಕ್ಕೆ ಬಸಿದ ನೀರನ್ನು, ಸೊಪ್ಪು ಬೇಯಿಸಿ ಬಸಿದ ನೀರನ್ನು ಹಾಕೋಣ. ರುಬ್ಬಿರುವ ಕಾಯಿ ಹಾಕೋಣ. ಸಾಂಬಾರು ಪುಡಿ, ಮೆಣಸೆ ರಸ, ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದರೆ ಮಸೊಪ್ಪು ರೆಡಿಯಾಗುತ್ತದೆ. ನೋಡಿ, ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಮಸೊಪ್ಪು ತುಂಬ ರುಚಿಕರವಾಗಿದೆ. ಒಮ್ಮೆ ಮಾಡಿ ನೋಡಿ. ಇದಕ್ಕೆ ಒಗ್ಗರಣೆ ಹಾಕೋಣ. ಗ್ಯಾಸ್ ಹಚ್ಚಿ 2 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ, ಫ್ರೈ ಮಾಡೋಣ. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಸಾಂಬಾರಿಗೆ ಹಾಕೋಣ. ನೋಡಿ, ಸಾಂಬಾರು ರೆಡಿಯಾಗಿದೆ. ಇದು ಅನ್ನಕ್ಕೆ, ಮುದ್ದೆಗೆ ಅಂತೂ ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಮಾಡಿ ನೋಡಿ.